ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರ್ಮಃ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತು ಸಿದ್ಧ್ಯಂತಿ ಚ ಮನೋರಥಾಃ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋತ್ಯಂತದಯಾಲವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಗೀತಾವೃತ್ತಿ ಪಾಠಕ್ಕೆ ಸುಸ್ವಾಗತ. ಭಕ್ತನಾದವ ಹೇಗಿರಬೇಕು, ಯಾವ ರೀತಿಯಲ್ಲಿ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರನಾಗಲಿಕ್ಕೆ ಸಾಧ್ಯ, ಪರಮಾತ್ಮನ ಅನುಗ್ರಹ ಆಗಬೇಕಾದ್ರೆ ಏನು ಸಾಧನಗಳು, ಆ ವಿಚಾರವನ್ನು ಹೇಳಲಿಕ್ಕೆ ಹೊರಟು ಪರಮಾತ್ಮನ ಭಕ್ತನಾದವ ಹೇಗಿರಬೇಕು. ಯೋಗಿ ಅಂದ್ರೇನು? ಕರ್ಮಧ್ಯಾನರೂಪ ಜ್ಞಾನ ಉಪಾಯವಾನ್, ಕರ್ಮಧ್ಯಾನ ರೂಪವಾದ ಉಪಾಯವುಳ್ಳವ. ಯೋಗಿ ಕರ್ಮಧ್ಯಾನ ರೂಪ ಜ್ಞಾನ ಉಪಾಯವಾನ್. ಯೋಗಿ ಅಂದ್ರೇನು? ಹಿಂದೆಲ್ಲ ಬಂದಿದೆ, ಕರ್ಮಯೋಗ, ಧ್ಯಾನಯೋಗ. ಈ ನಿಷ್ಕಾಮ ಕರ್ಮಪೂರಕವಾಗಿ ಜ್ಞಾನವನ್ನು ಗಳಿಸಿ ಅಂತಹ ಜ್ಞಾನ ಬಲದಿಂದ ಧ್ಯಾನವನ್ನು ಮಾಡಬೇಕು. ಅದು ಏನು? ಯೋಗ. ಯೋಗ ಅಂದರೆ ಅಪರೋಕ್ಷ ಜ್ಞಾನಕ್ಕೆ ಸಾಧನವಾಗಿರತಕ್ಕಂತಹ ಉಪಾಯ, ಅಪರೋಕ್ಷ ಜ್ಞಾನಕ್ಕೆ ಸಾಧನವಾಗಿರತಕ್ಕಂತಹ ಉಪಾಯ. ಈ ವಿಚಾರವನ್ನು ಸಾಕಷ್ಟು ನಿರೂಪಣೆ ಮಾಡಿದ್ದಾರೆ ಭಗವದ್ಗೀತೆಯಲ್ಲಿ. ಯೋಗ ಶಬ್ದಕ್ಕೆ ಅನೇಕ ರೀತಿಯ ಅರ್ಥವನ್ನು ಹೇಳಿ, ನಿಜವಾದ ಯೋಗ ಅಂದರೆ ಜ್ಞಾನಕ್ಕೆ ಸಾಧನವಾಗಿರತಕ್ಕಂತಹ ಉಪಾಯ. ಅದ್ಯಾವುದು? ಯೋಗ ಕರ್ಮಸ ಕೌಶಲಂ, ಕರ್ಮಣಿ ಕೌಶಲಂ ಯೋಗ ಅಂತ ಕೃಷ್ಣ ಹೇಳಿದ. ಈ ನಿಷ್ಕಾಮ ಕರ್ಮವನ್ನು ಮಾಡಿ ಶ್ರೀಹರಿಯ ಪ್ರೀತ್ಯರ್ಥವಾಗಿ ನಿಷ್ಕಾಮ ಕರ್ಮವನ್ನು ಆಚರಿಸಿ ಭಗವದರ್ಪಣ ಬುದ್ಧಿಯಿಂದ ಮಾಡಿ ಅವನಿಗೆ ಸಮರ್ಪಿಸಬೇಕು. ಆ ಮೂಲಕ ಜ್ಞಾನವನ್ನು ಗಳಿಸಬೇಕು. ಮೈಯರ್ಪಿತ ಮನೋಬುದ್ಧಿ ಅಂತ ಹೇಳ್ತಾನೆ. ಆ ಪರಮಾತ್ಮನಲ್ಲಿಯೇ ಮನಸ್ಸು ಬುದ್ಧಿಗಳನ್ನಿಟ್ಟು ಸುವರ್ಣಾಶ್ರಮೋಚಿತವಾಗಿರತಕ್ಕಂತಹ ಕರ್ತವ್ಯ ಕರ್ಮಗಳನ್ನು ಮಾಡ್ತಾ ಇದ್ದರೆ ಅವ ಪರಮಾತ್ಮನಿಗೆ ಅತ್ಯಂತ ಪ್ರೀತಿಪಾತ್ರನಾಗ್ತಾನೆ. ಹಿಂದೆ ಧ್ಯಾನ ಯೋಗದಲ್ಲಿ ಬಂತು ಆ ಮಾತು. 6ನೇ ಅಧ್ಯಾಯದ ಕೊನೆಯಲ್ಲಿ ಯೋಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮಯಿ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸಚಮೇನ ಪ್ರಣಶ್ಯತಿ. ಇದು ಪ್ರಥಮ ಷಟ್ಕದ ಕೊನೆಯಲ್ಲಿ ಕೃಷ್ಣ ಹೇಳಿದ ಮಾತು. ಎಲ್ಲ ಕಡೆಯಲ್ಲಿಯೂ ಈ ಪರಮಾತ್ಮನೇ ಪ್ರೇರಕನಾಗಿದ್ದಾನೆ. ಮತ್ತು ಎಲ್ಲ ಕಡೆಯಲ್ಲಿಯೂ ಎಲ್ಲ ಕಾಲಗಳಲ್ಲಿಯೂ ಶ್ರೀಹರಿಯ ಉಪಕಾರವನ್ನು ಸ್ಮರಿಸ್ತಾ ಅವನಲ್ಲಿಯೇ ಮನಸ್ಸು ಬುದ್ಧಿಗಳನ್ನು ಏಕಾಗ್ರಗೊಳಿಸಿ ಉಚಿತವಾಗಿರತಕ್ಕಂತಹ ಕರ್ತವ್ಯ ಕರ್ಮಗಳನ್ನು ಮಾಡತಕ್ಕಂಥವನು ಶ್ರೀಹರಿಯ ಸಾಮೀಪ್ಯವನ್ನು ಹೊಂತಾನೆ ಎಂಬುದಾಗಿ ಮುಂದೆ 8ನೇ ಅಧ್ಯಾಯದಲ್ಲಿ ಕೂಡ ಹೇಳಿದ. ತಸ್ಮಾ ಸರ್ವೇಷು ಕಾಲೇಷು ಮಾಂ ಅನುಸ್ಮರ ನಿತ್ಯಚ ಮಯ್ಯರ್ಪಿತ ಮನೋಬುದ್ಧಿ ಮಾಂ ಏಷ್ಯತ್ತಿ ಏತ್ಯ ಸಂಶಯ ಅಭ್ಯಾಸಯೋಗಯುಕ್ತೇನ ಚೇತಸಾ ನಾಣ್ಯಗಾಮಿನ
ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನು ಚಿಂತಯನ್. ಅದರಿಂದ ಎಲ್ಲ ಕಾಲಗಳಲ್ಲಿಯೂ ಶ್ರೀಹರಿಯ ಉಪಕಾರವನ್ನು ಸ್ಮರಿಸ್ತಾ ಅವನಲ್ಲಿಯೇ ಮನಸ್ಸು ಬುದ್ಧಿಗಳನ್ನಿಟ್ಟು ಸುವರ್ಣಾಶ್ರಮ ಉಚಿತವಾಗಿರತಕ್ಕಂತಹ ಕರ್ತವ್ಯಗಳನ್ನು ಯಾರು ಮಾಡ್ತಾರೋ ಅವರು ನನಗೆ ಪ್ರಿಯರಾಗ್ತಾರೆ, ನನ್ನ ಸಾಮೀಪ್ಯವನ್ನು ಹೊಂದ್ತಾರೆ, ನನ್ನ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ತಸ್ಯಾಹಂ ನ ಪ್ರಣಶ್ಯಾಮಿ ಸಚಮೇನ ಪ್ರಣಶ್ಯತಿ. ಆ ಹರಿಯನ್ನೇ ಆಶ್ರಯಿಸ್ತಾರೆ. ಶ್ರೀಹರಿ ಎಲ್ಲರಿಗೂ ಪ್ರೇರಕನಾಗಿದ್ದಾನೆ, ಎಲ್ಲರೂ ಹರಿಯನ್ನೇ ಆಶ್ರಯಿಸ್ತಾರೆ. ಈ ರೀತಿಯಾಗಿ ಯಾವನು ಧ್ಯಾನ ಮಾಡ್ತಾನೋ ಅವನು ಹರಿಯ ಅನುಗ್ರಹಕ್ಕೆ ಪಾತ್ರನಾಗ್ತಾನೆ ಎಂಬುದಾಗಿ 6ನೇ ಅಧ್ಯಾಯ ಹಾಗೂ 8ನೇ ಅಧ್ಯಾಯದಲ್ಲಿ ಹೇಳ್ತಾ ಕೊನೆಗೆ ಅಲ್ಲಿ ಹೇಳಿದ, ಅನನ್ಯ ಚೇತಾಹ ಸತತಂ ಯೋಮಾಂ ಸ್ಮರತೆ ನಿತ್ಯಶಃ ತಸ್ಯಾಹಂ ಸುಲಭ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ. ನಾನು ಯಾರಿಗೆ ತುಂಬ ಸುಲಭವಾಗಿ ಸಿಗ್ತೇನೆ, ನನಗೆ ಅತ್ಯಂತ ಪ್ರೀತಿ ಪಾತ್ರ ಯಾರಾಗ್ತಾರೆ ಎಂಬುದನ್ನು ಅಲ್ಲಿ ಹೇಳಿದ. ಅನನ್ಯ ಚೇತಾಹ, ಪರಮಾತ್ಮನ ಹೊರತುಪಡಿಸಿ ಬೇರೆ ಗತಿ ಇಲ್ಲ ಅಂತ ಹೇಳಿ ಅನನ್ಯಗತಿಕನಾಗಿ ಅವನ ಆಜ್ಞೆ ಏನಿದೆ, ಶ್ರುತಿಸ್ಮೃತಿ ಹರೇರಾಜ್ಞೆ ಅಂತ ಹೇಳ್ತಾರೆ, ಅಂತಹ ಅವನ ಆಜ್ಞೆಗಳನ್ನು ಪಾಲನೆ ಮಾಡ್ತಾ ಪರಮಾತ್ಮನ ಚಿಂತನೆಯಲ್ಲಿ ಯಾರು ರತನಾಗಿದ್ದಾನೋ ಅಂಥವನ ಯೋಗಕ್ಷೇಮ ಸಾಧನೆ ಸಿದ್ಧಿಗಳನ್ನು, ಅದರ ಜವಾಬ್ದಾರಿಯನ್ನು ನಾನು ತೆಗೆದುಕೊಳ್ತೇನೆ ಎಂಬುದಾಗಿ ಕೃಷ್ಣ ಹೇಳಿದ. ಮುಂದೆ 9ನೇ ಅಧ್ಯಾಯದಲ್ಲಿ ಅನನ್ಯಾಹ ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ಮಹಾಮ್ಯಹಂ ಎಂಬಲ್ಲಿ ಆ ವಿಚಾರವನ್ನು ಕೂಡ ಹೇಳಿದ. ಹೀಗೆ ಮನಸ್ಸನ್ನು ಉಳಿದ ಕಡೆ ಹರಿಬಿಡದೆ ಹರಿಯಲ್ಲಿಯೇ ಆಸಕ್ತವಾದ ಮನಸ್ಸುಳ್ಳವನಾಗಿ ಅವನು ಶ್ರೀಹರಿಯನ್ನು ಪಡಿತಾನೆ. ಭಗವಂತನನ್ನು ಹೊರತುಪಡಿಸಿ ಬೇರೆ ಗತಿ ಇಲ್ಲ, ಅನನ್ಯಗತಿಕನಾಗಿ ಅವನ ಆಜ್ಞೆಯನ್ನು ಪಾಲನೆ ಮಾಡ್ತಾ ಅವನ ಚಿಂತನೆಯನ್ನೇ ಯಾರು ಮಾಡ್ತಾರೋ ಅವರ ಯೋಗಕ್ಷೇಮವನ್ನು ವಹಿಸ್ತಾನೆ ಎಂಬುದಾಗಿ ಹೇಳುವುದು ಮಾತ್ರ ಅಲ್ಲದೆ, ಮುಂದೆ ಇದೇ 12ನೇ ಅಧ್ಯಾಯದಲ್ಲಿ ಆರಂಭದಲ್ಲಿ ನೋಡಿದ್ವಿ ನಾವು ಏನು, ಏತು ಸರ್ವಾಣಿ ಕರ್ಮಾಣಿ ಮೈ ಸನ್ಯಸ್ಯ ಮತ್ಪರಾಹ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ತೇಷಾಮಹಂ ಸಮುದ್ಧರ್ಥ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ರಚಿರಾತ್ ಪಾರ್ಥ ಮಯ್ಯಾವಿಶತಿ ತೇಷಾಂ ಮಯ್ಯೇವ ಮನ ಆಧತ್ಸ್ವ ಮಯಿ ಬುದ್ಧಿಂ ನಿವೇಶಯ ನಿವಶಿಷ್ಯಸಿ ಮಯ್ಯೇವ ಅತ ಊರ್ಧ್ವಂ ನ ಸಂಶಯಃ ಎಂಬ ಈ 3 ಶ್ಲೋಕಗಳಲ್ಲಿ ಏನು ಹೇಳಿದ, ವರ್ಣಾಶ್ರಮ ಉಚಿತವಾಗಿರತಕ್ಕಂತಹ ಸರ್ವಕರ್ಮಗಳನ್ನು ಶ್ರೀಹರಿಯ ಸೇವೆ ಅಂತ ಮಾಡ್ತಾ ಅವನಲ್ಲಿಯೇ ಮನಸ್ಸನ್ನು ಇಟ್ಟು ಬುದ್ಧಿಯನ್ನು ಅವನಲ್ಲಿಟ್ಟು ಶ್ರೀಹರಿಯ ಬಗ್ಗೆ ನಿಶ್ಚಿತವಾಗಿರತಕ್ಕಂತಹ ಜ್ಞಾನವನ್ನು ಪಡೆದು ಅವನ ಧ್ಯಾನದಲ್ಲಿ ಯಾರು ರತರಾಗ್ತಾರೋ ಮಾಂ ಧ್ಯಾಯಂತ ಉಪಾಸತೆ, ಅವನ ಧ್ಯಾನದಲ್ಲಿ ಯಾರು ರತರಾಗ್ತಾರೋ ಅಂಥವರನ್ನು ಶ್ರೀಹರಿ ಏನು ಮಾಡ್ತಾನೆ, ತೇಷಾಮಹಂ ಸಮುದ್ಧರತ ಮೃತ್ಯು ಸಂಸಾರ ಸಾಗರಾತ್, ಅಂಥವರನ್ನು ಪರಮಾತ್ಮ ನಿಶ್ಚಿತವಾಗಿಯೂ ಮೃತ್ಯು ಸಂಸಾರ ರೂಪ ಬಂಧನದಿಂದ ಮುಕ್ತನನ್ನಾಗಿ ಮಾಡ್ತಾನೆ. ಅಂತಹ ಪರಮಾತ್ಮನಲ್ಲಿಯೇ ಮನಸ್ಸನ್ನಿಟ್ಟು ಚೇತಸಾ ಸರ್ವಕರ್ಮಾಣಿ, ಮುಂದೆ ಕೊನೆಯಲ್ಲಿ ಬರುತ್ತೆ ಇದು ಭಗವದ್ಗೀತೆಯ ಕೊನೆಯಲ್ಲಿ, ಚೇತಸಾ ಸರ್ವಕರ್ಮಾಣಿ ಮೈ ಸನ್ಯಸ್ಯ ಮತ್ಪರ ಬುದ್ಧಿಯೋಗಂ ಉಪಾಶ್ರಿತ್ಯ ಮಚ್ಚಿತ್ತಃ ಸತತಂ ಭವ ಮಚ್ಚಿತ್ತಃ ಸರ್ವದುರ್ಗಾಣಿ ಮತ್ಪ್ರಸಾದಾತ್ ತರಿಷ್ಯತಿ. ಪರಮಾತ್ಮನಲ್ಲಿ ಮನಸ್ಸನ್ನಿಟ್ಟು ಸ್ವಕರ್ಮರತನಾಗಿ ನಿಶ್ಚಿತ ತತ್ವಜ್ಞಾನ ಪುರಸ್ಸರವಾಗಿ ಧ್ಯಾನ ಮಾಡತಕ್ಕಂಥವನು. ಇಷ್ಟು ಅರ್ಥ ಇದಕ್ಕೆ, ಯಾವುದಕ್ಕೆ, ಯೋಗಿ ಅನ್ನೋದಕ್ಕೆ. ನಿಶ್ಚಿತ ತತ್ವಜ್ಞಾನ ಪುರಸ್ಸರವಾಗಿ ಧ್ಯಾನವನ್ನು ಯಾರು ಮಾಡ್ತಾರೆ ಅವನು ಹರಿಯ ಅನುಗ್ರಹಕ್ಕೆ ಪಾತ್ರನಾಗ್ತಾನೆ, ಅವನು ಮುಕ್ತಿಯನ್ನು ಹೊಂದ್ತಾನೆ ಎಂಬುದಾಗಿ ಮುಂದೆ 18ನೇ ಅಧ್ಯಾಯದಲ್ಲಿ ಕೃಷ್ಣ ಈ ವಿಚಾರವನ್ನು ಹೇಳ್ತಾನೆ. ಹಿಂದೆ ಒಂದು ಮಾತು ಬಂತು ಈ ಯೋಗಕ್ಕೆ ಸಂಬಂಧಪಟ್ಟ ಹಾಗೆ, ಭಾಗವತದಲ್ಲಿ ಕೂಡ ಇದೇ ರೀತಿಯ ಮಾತು ಬರುತ್ತೆ. ಕೀಟಃ ಪೇಶಸ್ಕೃತ ವೃದ್ಧಃ ಕುಡ್ಯಾಯಾಂ ತಮನುಸ್ಮರನ್ ಸಂರಂಭ ಭಯ ಯೋಗೇನ ವಿಂದತೆ ತತ್ಸ್ವರೂಪತಾಂ. ಈ ಕುರುಡಿ ಹುಳು
ಕುರುಡಿ ಹುಳದಿಂದ ಬಂಧನದಿಂದ ಸೇರಿರ್ತಕ್ಕಂತಹ ಆ ಕೀಟ, ಆ ಕುರುಡಿ ಹುಳುವನ್ನೇ ಧ್ಯಾನಿಸ್ತಾ ಅದರ ಸಾರೂಪ್ಯವನ್ನು ಹೇಗೆ ಹೊಂತದೋ ಹಾಗೆ ಶ್ರೀಹರಿಯನ್ನೇ ಆ ಪರಮಾತ್ಮನ ಮನೋಹರವಾಗಿರ್ತಕ್ಕಂತಹ ರೂಪವನ್ನು ಧ್ಯಾನಿಸ್ತಾ ಸಾರೂಪ್ಯ ಮೋಕ್ಷವನ್ನು ಪಡಿತಾನೆ ಎಂಬುದಾಗಿ ಭಾಗವತದ 7ನೇ ಸ್ಕಂದದಲ್ಲಿ ಬರುತ್ತೆ. ವಿಷಯ ಚಿಂತನೆಯಲ್ಲಿ ರತವಾಗಿರತಕ್ಕಂತಹ ಮನಸ್ಸು ವಾಗದಂತೆ ಶ್ರೀಹರಿಯ ಚಿಂತನೆಯಲ್ಲಿ ತೊಡಗಿದಾಗ ಆ ಮನಸ್ಸು ಶ್ರೀಹರಿಯಲ್ಲಿ ಆಸಕ್ತವಾಗತ್ತೆ. ಅಂತಹ ಪರಮಾತ್ಮನ ವಿಸ್ಮರಣೆಯಿಂದ ರಹಿತವಾಗಿರತಕ್ಕಂತಹ ಧ್ಯಾನ ಅದೆಲ್ಲ ನಮ್ಮ ಕಷ್ಟಗಳನ್ನು, ನಮ್ಮ ಅಮಂಗಳಗಳನ್ನು ದೂರ ಮಾಡುತ್ತೆ, ತೃಪ್ತಿಯನ್ನು ತಂದುಕೊಡುತ್ತೆ, ಬುದ್ಧಿಯನ್ನು ಶುದ್ಧಗೊಳಿಸಿ ಜ್ಞಾನಭಕ್ತಿ ವೈರಾಗ್ಯಗಳನ್ನು ಕೊಡ್ತದೆ. ಅದನ್ನೇ ಭಾಗವತದ ಕೊನೆಯಲ್ಲಿ 12ನೇ ಸ್ಕಂದದಲ್ಲಿ ಹೇಳ್ತಾರೆ. ಅವಿಸ್ಮೃತಿ ಕೃಷ್ಣ ಪದಾರವಿಂದಯೋ ಶೃಣೋತ್ಯಭದ್ರಾಣಿ ಶಮಂ ತನೋತಿ ಸತ್ವಸ್ಯ ಶುದ್ಧಿಂ ಪರಮಾತ್ಮ ಭಕ್ತಿಂ ಜ್ಞಾನಂಚ ವಿಜ್ಞಾನ ವಿರಾಗಯುಕ್ತಂ. ವಿಸ್ಮರಣರಹಿತವಾಗಿರತಕ್ಕಂತಹ ಶ್ರೀಹರಿಯ ಧ್ಯಾನ. ಅವಿಸ್ಮೃತಿ ಕೃಷ್ಣ ಪದಾರವಿಂದಯೋ, ಕೃಷ್ಣನ ಪದಾರವಿಂದಗಳಲ್ಲಿ ಅವಿಸ್ಮೃತಿ, ವಿಸ್ಮರಣರಹಿತವಾಗಿರತಕ್ಕಂತಹ ಶ್ರೀಹರಿಯ ಧ್ಯಾನ ಅದು ನಮ್ಮ ಎಲ್ಲ ಅಭದ್ರಾಣಿ ಕ್ಷಿಣೋತಿ ಶಮಂ ತನೋತಿ, ನಮ್ಮ ಎಲ್ಲ ಅಮಂಗಳಗಳನ್ನು, ನಮ್ಮ ಎಲ್ಲ ಕಷ್ಟಗಳನ್ನು ಅದು ನಾಶ ಮಾಡಿ ಶಮಂ ತನೋತಿ, ಅದು ನಮಗೆ ತೃಪ್ತಿಯನ್ನು ತಂದುಕೊಡ್ತದೆ. ಸತ್ವಸ್ಯ ಶುದ್ಧಿಂ ಪರಮಾತ್ಮ ಭಕ್ತಿಂ, ನಮ್ಮ ಬುದ್ಧಿಯನ್ನು ಶುದ್ಧಗೊಳಿಸಿ ನಮಗೆ ಪರಮಾತ್ಮನಲ್ಲಿ ಭಕ್ತಿಂ ಜ್ಞಾನಂ ವಿಜ್ಞಾನ ವಿರಾಗಯುಕ್ತಂ, ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಅದು ಕೊಡುತ್ತೆ ಎಂಬುದಾಗಿ ಭಾಗವತದ ಕೊನೆಯಲ್ಲಿ ಆ ವಿಚಾರವನ್ನು ಹೇಳ್ತಾರೆ. ಆದ್ದರಿಂದ ಈ ಧ್ಯಾನ ಅನ್ನೋದು ಪರಮಾತ್ಮನ ನಿರಂತರ ಸ್ಮರಣೆ, ಅದು ಈ ಸಂಸಾರ ಬಂಧವನ್ನು ಕಳಿಸ್ತಕ್ಕಂತಹ ಶ್ರೇಷ್ಠವಾಗಿರತಕ್ಕಂತಹ ಸಾಧನವಾಗಿರುವಂಥದ್ದು. ಮಹಾಭಾರತದಲ್ಲಿ ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ ನಮಸ್ತಸ್ಮೈ ವಿಷ್ಣವೇ ಪ್ರಭವಿಷ್ಣವೇ. ಪರಮಾತ್ಮನ ಆ ಸ್ಮರಣೆ ಮಾಡ್ತಾ ಇದ್ದರೆ ಅದು ಜನ್ಮ ಸಂಸಾರ ಬಂಧನವನ್ನು ಅದು ಕಳಿಸುತ್ತದೆ. ಸಂಸಾರ ಬಂಧನವನ್ನು ಕಳಿಸ್ಕೊಳ್ಳಿಕ್ಕೆ ಅದು ಉತ್ತಮವಾಗಿರತಕ್ಕಂತಹ ಸಾಧನೆಯಾಗಿದೆ ಎಂಬುದಾಗಿ ಅಲ್ಲಿ ನಿರೂಪಣೆ ಮಾಡ್ತಾರೆ. ಹೀಗೆ ಈ ಯೋಗ ಯುಕ್ತನಾಗಿರತಕ್ಕಂಥವನು ನಿಷ್ಕಾಮ ಕರ್ಮ ಪೂರಕವಾಗಿ ಶ್ರೀಹರಿಯ ಆಜ್ಞೆಯಾಗಿರತಕ್ಕಂತಹ ಶ್ರುತಿಸ್ಮೃತ್ಯುಕ್ತವಾಗಿರತಕ್ಕಂತಹ ಕರ್ಮಗಳನ್ನು ಭಗವದರ್ಪಣ ಬುದ್ಧಿಯಿಂದ ಆಚರಿಸ್ತಾ ಯಾರು ನಿರಂತರವಾಗಿ ವಿಸ್ಮರಣೆ ಇಲ್ಲದೆ ಪರಮಾತ್ಮನ ಧ್ಯಾನಿಸ್ತಾರೋ ಅಂತಹ ಧ್ಯಾನ ಮಾಡುವವನಿಗೆ ಯೋಗಿ ಅಂತ ಹೇಳ್ತಾರೆ. ಧ್ಯಾನದಲ್ಲಿ 2 ವಿಧಗಳಿವೆ, ಸಕಾಮ ಧ್ಯಾನ ಮತ್ತು ನಿಷ್ಕಾಮ ಧ್ಯಾನ ಅಂತ. ನಿತ್ಯ ನೈಮಿತ್ತಿಕಾದಿ ಕರ್ಮಗಳನ್ನು ಫಲಾಪೇಕ್ಷೆಯಿಂದಲೂ ಮಾಡಬಹುದು, ಇದನ್ನು ನಿರಪೇಕ್ಷ ಭಾವನೆಯಿಂದಲೂ ಮಾಡಬಹುದು. ಅದರಂತೆ ವಿಶಿಷ್ಟ ಫಲವನ್ನು ಅಪೇಕ್ಷಿಸಿ ಧ್ಯಾನವನ್ನು ಮಾಡುವವರಿದ್ದಾರೆ. ಧ್ರುವ ಮೊದಲಾದವರು ಒಮ್ಮೆ ಇಂತಹ ಕಾಮನೆಯಿಂದಲೇ ಭಗವಂತನ ಧ್ಯಾನವನ್ನು ಮಾಡಿದ್ದಿದೆ. ಯಾವ ಫಲಾಪೇಕ್ಷೆಯೂ ಇಲ್ಲದೆ ಪರಮಾತ್ಮನ ಪ್ರೀತಿಯೊಂದನ್ನೇ ಉದ್ದೇಶಿಸಿ ಧ್ಯಾನವನ್ನು ಆಚರಿಸುವವರು ಇದ್ದಾರೆ. ಇದೇ ಶ್ರೇಷ್ಠವಾಗಿರತಕ್ಕಂತಹ ಧ್ಯಾನಯೋಗ. ನಿಷ್ಕಾಮ ಕರ್ಮಯೋಗದಲ್ಲಿ ಯಶಸ್ವಿಯಾದವರು ಇಂತಹ ಪರಿಪೂರ್ಣ ಧ್ಯಾನಯೋಗದಿಂದಲೇ ಭಗವಂತನನ್ನು ಪ್ರಸನ್ನಗೊಳಿಸಿ ಕೃತಕೃತ್ಯರಾಗ್ತಾರೆ. ಒಬ್ಬ ಋಷಿ ಅನೇಕ ವರ್ಷಗಳಿಂದ ದೇವಿಯನ್ನು ಆರಾಧಿಸಿದ. ದೇವಿ ಪ್ರತ್ಯಕ್ಷಳಾಗಿ ಅವನು ಬಯಸಿದ ಪುರುಷಾರ್ಥಗಳನ್ನೆಲ್ಲ ಕೊಡಲಿಕ್ಕೆ ಸಿದ್ಧಳಾಗ್ತಾಳೆ. ಸ್ವರ್ಗವನ್ನು ಕೊಡಲೇ, ಮಾನುಷ ಪ್ರಪಂಚದ ಸಕಲ ಭೋಗ ವೈಭವಗಳನ್ನು ನೀಡಲೇ ಎಂಬುದಾಗಿ ಆ ದೇವಿ ಕೇಳಿದಾಗ ಈ ಋಷಿ ಅವೆಲ್ಲವನ್ನು ನಿರಾಕರಿಸ್ತಾನೆ. ಹೇ ದೇವಿ, ನನಗೆ ಸ್ವರ್ಗವಾಗಲಿ ಪ್ರಾಪಂಚಿಕ ಭೋಗವಾಗಲಿ ಯಾವುದು ನನಗೆ ಬೇಡ. ಭಗವಂತನನ್ನು ಅಖಂಡ ಭಕ್ತಿಯಿಂದ ನಿರಂತರವಾಗಿ ಧ್ಯಾನಿಸುವುದು ನನಗೆ ಬೇಕಾಗಿದೆ. ಈ ಸಾಧನ ಶರೀರದಿಂದ ನನ್ನ ಈ ತಪಸ್ಸು ನಿರಾತಂಕವಾಗಿ ನಡೆಯುವಂತೆ ನೀನು ಅನುಗ್ರಹ ಮಾಡು
ಎಂದು ಆ ಋಷಿ ಬೇಡ್ತಾನೆ. ಆಗ ದೇವಿಯ ಅನುಗ್ರಹದಿಂದ ಈ ನಿಷ್ಕಾಮ ಧ್ಯಾನ ನಿರಾಬಾಧವಾಗಿ ಮುಂದುವರಿಯುತ್ತೆ. ಇಕ್ಷ್ವಾಕು ರಾಜ ಒಮ್ಮೆ ಆ ಕಡೆಗೆ ಬರ್ತಾನೆ. ತನ್ನಿಂದ ಏನಾದರೂ ಪಡೆಯಲು ರಾಜ ಆ ಋಷಿಯನ್ನು ಒತ್ತಾಯಪಡಿಸ್ತಾನೆ. ದೇವರಿಂದಲೂ ಏನನ್ನು ಬಯಸದಂತಹ ನಾನು ನಿನ್ನಂತಹ ಸಾಧಾರಣ ರಾಜನಿಂದ ಏನನ್ನು ಬಯಸಿ ಪಡೆಯಲಿ ಎಂದು ರಾಜನ ಪ್ರಾರ್ಥನೆಯನ್ನು ತಳ್ಳಿ ಹಾಕ್ತಾನೆ ಆ ಋಷಿ. ಅಲ್ಲದೆ ತನ್ನಿಂದಲೇ ಏನಾದರೂ ಕೇಳಿ ಪಡೆಯುವಂತೆ ಪ್ರತಿ ಆಹ್ವಾನವನ್ನು ಆ ಋಷಿ ರಾಜನಿಗೆ ನೀಡುತ್ತಾನೆ. ಕ್ಷತ್ರಿಯನಾದ್ದರಿಂದ ಆ ಬ್ರಾಹ್ಮಣನಲ್ಲಿ ಯಾವುದನ್ನು ಬೇಡಿ ಪಡೆಯಲು ಇಕ್ಷ್ವಾಕು ಮಹಾರಾಜ ಮೊದಲು ಸಂಕೋಚ ಪಡ್ತಾನೆ. ಆದರೂ ಕೂಡ ಅವನು ಹೇಳ್ತಾನೆ, ಆ ಋಷಿಯು ಈವರೆಗೆ ಏನು ತಪಸ್ಸು ಮಾಡಿದ್ದಾನೆ ಆ ತಪಸ್ಸಿನ ಫಲವನ್ನೇ ತನಗೆ ನೀಡಬೇಕು ಅಂತ ಕೇಳ್ತಾನೆ ಇಕ್ಷ್ವಾಕು ಮಹಾರಾಜ. ಎಂತಹ ಭಯಂಕರವಾದ ಬೇಡಿಕೆ! ತನ್ನ ಇಡೀ ಜೀವನದ ಸಿದ್ಧಿ ಸಾಧನೆಗಳನ್ನೆಲ್ಲ ನೀಡುವುದೆಂಬುದು ಎಂತಹ ಒಂದು ಕಲ್ಪನಾತೀತವಾಗಿರತಕ್ಕಂತಹ ವಿಚಾರ. ಋಷಿಯು ಒಂದು ಕ್ಷಣ ಸಂಕೋಚದಿಂದ ಹಿಂದೆ ಮುಂದೆ ನೋಡ್ತಾನೆ. ಅನಂತರ ತನ್ನ ತಪಸ್ಸಿನ ಅರ್ಧ ಫಲವನ್ನು ನೀಡುವುದಾಗಿ ಸಾರುತ್ತಾನೆ. ಮರುಕ್ಷಣದಲ್ಲಿಯೇ ರಾಜನ ಬೇಡಿಕೆಯಂತೆ ತನ್ನ ತಪಸ್ಸಿನ ಪೂರ್ಣ ಫಲವನ್ನೇ ಈಗಲೇ ಧಾರೆ ಎರೆಯುವುದಾಗಿ ಧೀರಭಾವದಿಂದ ಆ ಋಷಿ ಘೋಷಣೆ ಮಾಡ್ತಾನೆ. ತ್ಯಾಗದ ಮಹಾಮೇರುನಂತೆ ಇರತಕ್ಕಂತಹ ಆ ಋಷಿಯ ಈ ಕೃತಿಯನ್ನು ಕಂಡು ರಾಜ ವಿಚಲಿತನಾಗ್ತಾನೆ. ತಾನು ಒಪ್ಪಿಕೊಂಡಂತೆ ಋಷಿಯು ನೀಡತಕ್ಕಂತಹ ಈ ಒಂದು ಮಹಾಫಲವನ್ನು ಸ್ವೀಕರಿಸಲು ಆತ ಹಿಂಜರಿತ ಈ ತಪಸ್ಸಿನ ಫಲದ ವಿಸ್ತಾರ ಎಷ್ಟು ಎಂಬುದನ್ನು ಕೇಳ್ತಾನೆ. ತಪಸ್ಸಿನ ಫಲವನ್ನು ನೀಡಬೇಕೆಂದು ನೀನು ಕೇಳಿದ್ದೀಯಾ? ನಾನು ನೀಡಿದ್ದೇನೆ. ತಪಸ್ಸಿನ ಫಲ ಏನು ಮತ್ತು ಎಷ್ಟು ಎಂಬುದನ್ನು ನಾನು ತಿಳಿಯಲಾರೆ. ಯಾವ ಫಲಾಪೇಕ್ಷೆ ಇಲ್ಲದೆ ನಾನು ಈ ತಪಸ್ಸನ್ನು ಆಚರಿಸಿರುವಾಗ ನಿನಗೆ ಆ ಫಲವನ್ನು ನಾನು ಹೇಗೆ ಅರ್ಹಲಿ ಎಂಬುದಾಗಿ ಆ ಋಷಿ ಕೇಳ್ತಾನೆ. ಫಲದ ಸ್ವರೂಪವನ್ನು ಅದರ ಪರಿಮಿತಿಯನ್ನು ತಿಳಿಯದೆ ನಾನು ಅದನ್ನು ಹೇಗೆ ಸ್ವೀಕರಿಸಿರಿ ಎಂಬುದಾಗಿ ಇಕ್ಷ್ವಾಕು ಆ ದಾನವನ್ನು ನಿರಾಕರಿಸ್ತಾನೆ. ಮೊದಲು ಕೊಟ್ಟ ಮಾತಿನಂತೆ ಆ ದಾನವನ್ನು ಸ್ವೀಕರಿಸಲೇಬೇಕು ಅಂತ ಋಷಿಪಟ್ಟು ಹಿಡಿತಾನೆ. ಹೀಗೆ ಆ ಫಲವನ್ನು ಸ್ವೀಕರಿಸಲೊಲ್ಲದ ರಾಜ ಮತ್ತು ಅದನ್ನು ಸ್ವೀಕರಿಸಲೇಬೇಕೆಂದು ಆಗ್ರಹಿಸ್ತಕ್ಕಂತಹ ಆ ಋಷಿಯ ತ್ಯಾಗಮೂರ್ತಿಯಾಗಿರ್ತಕ್ಕಂತಹ ಆ ಮಹರ್ಷಿ, ಇವರಿಬ್ಬರ ತಿಕ್ಕಾಟವನ್ನು ಪರಿಹರಿಸಲಿಕ್ಕೆ ದೇವತೆಗಳೇ ಅಲ್ಲಿ ಬಂದು ನಿಲ್ತಾರೆ. ಮಹಾಭಾರತದ ಜಾಬಕೋಪಾಖ್ಯಾನದಲ್ಲಿ ಈ ಕಥೆಯನ್ನು ಬಹಳ ಸುಂದರವಾಗಿ ವರ್ಣಿಸಿದ್ದಾರೆ. ನಿಷ್ಕಾಮ ಧ್ಯಾನದ ಜ್ವಲಂತ ನಿದರ್ಶನವಾಗಿ ಈ ಋಷಿಯನ್ನು ಅಲ್ಲಿ ಚಿತ್ರಿಸಿದ್ದಾರೆ. ತಾನು ಜೀವನವಿಡೀ ನಡೆಸಿದ ಧ್ಯಾನದ ಫಲವನ್ನೇ ತಾನು ಅರಿಯದ ಮತ್ತು ತನ್ನ ಜೀವನದ ಸಿದ್ಧಿ ಸರ್ವಸ್ವವನ್ನೇ ನಿಸ್ಸಂಕೋಚ ಭಾವದಿಂದ ತ್ಯಾಗ ಮಾಡಿದಂತಹ ಆ ಋಷಿಯ ನಿಷ್ಕಾಮ ವೃತ್ತಿ ನಿಜವಾಗಿಯೂ ಆಶ್ಚರ್ಯಕರವಾಗಿರುವಂಥದ್ದು. ಇದು ನಿಷ್ಕಾಮ ಕರ್ಮದ ಯೋಗದ ಅನಂತರದಲ್ಲಿ ಮಹಾಪ್ರಯತ್ನಗಳಿಂದ ಇಂತಹ ಕಾಮನಾರಹಿತವಾಗಿರತಕ್ಕಂತಹ ಧ್ಯಾನದ ಅವಸ್ಥೆಯನ್ನು ತಲುಪಕ್ಕೆ ಸಾಧಕ ಪ್ರಯತ್ನ ಮಾಡಬೇಕು. ಇಂಥವನನ್ನು ಇಲ್ಲಿ ಯೋಗಿ ಅಂತ ಕರೆದಿದ್ದಾನೆ ಕೃಷ್ಣ. ಇಂತಹ ಯೋಗಿ ಪರಮಾತ್ಮನಿಗೆ ಅತ್ಯಂತ ಪ್ರೀತಿಪಾತ್ರನಾಗ್ತಾನೆ ಎಂಬ ವಿಚಾರವನ್ನು ಇಲ್ಲಿ ನಾವು ಅನುಸಂಧಾನ ಮಾಡಿಕೊಳ್ಬೋದು. ಮುಂದಿನ ವಿಚಾರವನ್ನು ಮುಂದೆ ನೋಡೋಣ.